ಗೈಸ್, ನಿಮ್ಮ ಹತ್ರ ಯಾವುದೇ ಚಾನಲ್ ಇರಲಿ, ನೀವು ಈಗಲೇ ಕಂಡುಹಿಡಿಬೋದು. ಓಕೆನಾ, ನಿಮ್ಮ ಚಾನಲ್ ಗ್ರೋ ಆಗುತ್ತಾ ಮುಂದಕ್ಕೆ ಹೋಗಿ, ಇಲ್ವಾ ಗ್ರೋ ಆಗಲ್ವಾ ಅಂತ. ಓಕೆನಾ, ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಈಗ ಕೆಲಸ ಮಾಡ್ತಿರ್ತೀರಾ ಅಂದ್ಕೊಳ್ಳಿ. 1 ವರ್ಷ, 2 ವರ್ಷ, 3 ವರ್ಷ, 4, 5 ವರ್ಷದಿಂದ ಕೆಲಸ ಮಾಡ್ತಾ ಇರ್ತೀರ. ಬಟ್ ಆ ಕೆಲಸ ಮಾಡಿದ್ದಕ್ಕೂ ನೀವು ಮುಂದೆ ಹೋಗಿ ನಿಮ್ಮ ಚಾನಲ್ ಗ್ರೋ ಆಗಿದ್ದಕ್ಕೂ ನೀವು ಒಂದು ಯೂಟ್ಯೂಬರ್ ಆಗಿಬಿಟ್ರಿ, ನೀವು ಯೂಟ್ಯೂಬಿಂದ ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ. ಓಕೆನಾ, ಬಟ್ ಇಲ್ಲಿ ನೀವು 1 ವರ್ಷದಿಂದ ಹಿಡಿದು 5 ವರ್ಷವರೆಗೂ ನೀವು ಕೆಲಸ ಮಾಡಿದಾಗ ಆಗ ನಿಮ್ಮ ಚಾನಲ್ ಬಂದುಬಿಟ್ಟು ಗ್ರೋ ಆಗಿಲ್ಲ, ನೀವು ದುಡ್ಡು ಸಂಪಾದನೆ ಮಾಡೋಕ್ಕಾಗಿಲ್ಲ, ಮಾನಿಟೈಸೇಷನ್ ಆಗಿಲ್ಲ ಅಂದರೆ ಏನು ಪ್ರಯೋಜನ? ಇಲ್ಲಿ ಬಂದುಬಿಟ್ಟು ನಿಮ್ಮ ಟೈಮು ಏನಾಯಿತು, ವೇಸ್ಟ್ ಆಯಿತು, ನಿಮ್ಗೆ ಗೊತ್ತೂ ಆಗಿಲ್ಲ ನಿಮ್ಮ ಚಾನಲ್ ಗ್ರೋ ಆಗುತ್ತಾ ಇಲ್ವಾ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ, ನಿಮ್ಮ ಚಾನಲ್ ಹೆಂಗೆ ಇರಲಿ, ಯಾವುದೇ ಚಾನಲ್ ಇರಲಿ, ನಿಮ್ಮ ಚಾನಲ್ ನೀವು ಕಂಡುಹಿಡಿಬೋದು, ನಿಮ್ಮ ಚಾನಲ್ ಮುಂದಕ್ಕೆ ಹೋಗಿ ಗ್ರೋ ಆಗುತ್ತಾ ಇಲ್ವಾ ಅಂತ. ಓಕೆನಾ, ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನನ್ನ ಚಾನಲ್ಲು ಬಂದುಬಿಟ್ಟು ನನಗೆ ಫಸ್ಟೇ ಗೊತ್ತಾಗ್ಬಿಟ್ಟಿತ್ತು, ನನ್ನ ಚಾನಲ್ ಬಂದುಬಿಟ್ಟು ಗ್ರೋ ಆಗೇ ಆಗುತ್ತೆ ಮುಂದಕ್ಕೆ ಹೋಗಿ ಅಂತ. ಓಕೆನಾ, ನನ್ನ ಚಾನಲಲ್ಲಿ ಬಂದುಬಿಟ್ಟು ನಾನು 300, ಓಕೆನಾ, ಸೊ 250ಇಂದ ಹಿಡಿದು 300 ವೀಡಿಯೋ ಹಾಕಾದ್ಮೇಲೆ ನನ್ನ ಚಾನಲ್ ಬಂದುಬಿಟ್ಟು ಗ್ರೋ ಆಗಿದ್ದು. ಅದಕ್ಕೂ ಮುಂಚೆ ಬಂದುಬಿಟ್ಟು ನನಗೆ ಎಷ್ಟು ವ್ಯೂಸ್ ಬಂದುಬಿಟ್ಟು ಸಿಗ್ತಾಯಿತ್ತು ಅಂತಲೂ ನಾನು ನಿಮಗೆ ತೋರಿಸ್ತೇನೆ. ಓಕೆನಾ ಗೈಸ್, ಸೊ ಡೀಟೇಲ್ಸಾಗಿ ನೋಡಿ ನಿಮ್ಮ ಚಾನಲ್ ಬಂದುಬಿಟ್ಟು ಗ್ರೋ ಆಗುತ್ತಾ ಇಲ್ವಾ ಅಂತ. ಸೊ ನೋಡಿ ತಿಳ್ಕೊಳ್ಳಿ. ಸೊ ನಿಮ್ಮ ಟೈಮ್ ವೇಸ್ಟ್ ಆಗೋದ್ರಿಂದ ನೀವು ಬಚಾವಾಗ್ಬೋದು. ಓಕೆನಾ, ಬೈ ಚಾನ್ಸ್ ನಿಮಗೆ ಈಗಲೇ ಗೊತ್ತಾಗ್ಬಿಟ್ರೆ ನನ್ನ ಚಾನಲ್ ಗ್ರೋ ಆಗಲ್ಲ ಅಂತ, ನೀವೇನು ಮಾಡ್ಬೋದು, ಆ ಚಾನಲ್ನ ಬಿಟ್ಬಿಟ್ಟು ಬೇರೆ ಚಾನಲ್ ಮೇಲೆ ಫೋಕಸ್ನ ಮಾಡ್ಬೋದು. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಫಸ್ಟು ನಾನು ನಿಮಗೆ ನನ್ನ ಚಾನಲ್ ಏನಿದೆ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಓಕೆನಾ, ಸೊ ಇದು ನನ್ನ ಚಾನಲ್ಲು. ಸೊ ಇಲ್ಲಿ ನಾನು ವ್ಯೂ ಸೆಕ್ಷನಲ್ಲಿ ಹೋಗ್ಬಿಟ್ಟು ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ, ಸೊ ನೀವು ಇಲ್ಲಿ ನೋಟಿಸ್ ಮಾಡ್ಬೋದು, ಇಲ್ಲಿ ಬಂದುಬಿಟ್ಟು ನಂದು ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, 21.9K ಸಬ್ಸ್ಕ್ರೈಬರ್ಸ್ ಇದೆ ಆ್ಯಂಡ್ 480 ವೀಡಿಯೋಸ್ ಇದೆ, 480 ವೀಡಿಯೋ ಇದೆ. ಸೊ ನನಗೆ ಹೇಳಬೇಕಂದ್ರೆ ಇಲ್ಲಿ 480 ವೀಡಿಯೋ ಏನಿದೆ, ನಾನು ಜಾಸ್ತಿನೇ ಇನ್ನೂ ಮಾಡಿದ್ದೆ. ನನ್ನದು ಬಂದುಬಿಟ್ಟು 600 ಹತ್ರ ವೀಡಿಯೋ ಬಂದುಬಿಟ್ಟು ನೋಡೋಕ್ಕೆ ಸಿಗ್ತಾಯಿತ್ತು ಫಸ್ಟು. ಬಟ್ ಯಾಕಂದರೆ ಮಧ್ಯದಲ್ಲಿ ನಾನು ತುಂಬ ವೀಡಿಯೋಸ್ನ ಬಂದುಬಿಟ್ಟು ಡಿಲೀಟ್ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ 480 ವೀಡಿಯೋಸ್ ಮಾತ್ರ ಶೋ ಆಗ್ತಿದೆ, ಇನ್ನೂ ಮಿಕ್ಕಿದ ವೀಡಿಯೋ ಏನು ಮಾಡಿದ್ದೀನಿ, ಡಿಲೀಟ್ ಮಾಡಿದ್ದೀನಿ ನಾನು. ಓಕೆನಾ, ಸೊ ಈಗ ಬಂದುಬಿಟ್ಟು ನೀವು ನನ್ನ ವೀಡಿಯೋಸ್ ನೋಡ್ಬೋದು. ವೀಡಿಯೋಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ವೀಡಿಯೋಸ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು ಇಲ್ಲಿ ನಂದು ಈಗ ವ್ಯೂಸ್ ಎಷ್ಟು ಬರುತ್ತೆ, 3K, 1K, 6K, 2K ಈ ಥರ ಬಂದುಬಿಟ್ಟು ವ್ಯೂಸು ನನ್ನ ಚಾನಲಲ್ಲಿ ಬರುತ್ತೆ. ಸೊ ಫಸ್ಟು ನೀವು ನನ್ನ ಓಲ್ಡ್ ವೀಡಿಯೋ ನೀವು ನೋಡೋದಾದರೆ, ಓಕೆನಾ, ಸೊ ಓಲ್ಡ್ ವೀಡಿಯೋ ನಾನು ನಿಮಗೆ ತೋರಿಸ್ತೀನಿ. ಸೊ ನನ್ನ ಓಲ್ಡ್ ವೀಡಿಯೋ ನೀವು ನೋಡಿ, ಸ್ಟಾರ್ಟಿಂಗಲ್ಲಿ ಇದು ಬಂದುಬಿಟ್ಟು ಈ 2 ವೀಡಿಯೋದಲ್ಲಿ ಏನಕ್ಕೆ ಇಷ್ಟು ವ್ಯೂಸ್ ಬಂದಿದೆ ಅಂದರೆ ಇದರಲ್ಲೂ ಕಮ್ಮಿ ಇತ್ತು. ಯಾಕಂದರೆ ನಂದು ಈಗ ಹೊಸ ಆಡಿಯನ್ಸ್ ಯಾರೆಲ್ಲ ಇದ್ದಾರೆ ಅವರು ನೋಡೋಕ್ಕೆ ಇಷ್ಟಪಡ್ತಾರೆ, ಲೈಕ್ ನಾನು ಫಸ್ಟ್ ಯಾವ ಥರ ವೀಡಿಯೋ ಮಾಡ್ತಾ ಇದ್ದೆ ಅಂತ. ಸೊ ಹಂಗಾಗಿ ಇದರಲ್ಲಿ ವ್ಯೂಸ್ ಬಂದುಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ನೋಡೋಕ್ಕೆ ನಿಮಗೆ ಸಿಗುತ್ತೆ. ಓಕೆನಾ, ಸೊ ಇನ್ನೂ ನಾನು ಕೆಳಗಡೆ ಸ್ಕ್ರಾಲ್ ಮಾಡಿದರೆ ನಿಮಗೆ ನೀವು ನೋಡ್ಬೋದು, ನಂದು ಇದು ಎರಡು ಬಂದುಬಿಟ್ಟು ಯೂಟ್ಯೂಬೇ ರಿಕಮೆಂಡ್ ಮಾಡಿದ್ದು ಜಾಸ್ತಿ, ಹಾಗಾಗಿ ಇದರಲ್ಲಿ ಜಾಸ್ತಿ ವ್ಯೂಸು ಬಂದಿದೆ. ಇದು 2 ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ನಂದು 200, 300 ಬರೀ ಇಂಥವೇ ನೀವು ನೋಡ್ಬೋದು. ಇಲ್ಲಿ 147, 417, ಇಲ್ಲಿ 103, 155 ಇಲ್ಲಿ ನೋಡ್ಬೋದು ನೀವು, ತುಂಬ ಕಮ್ಮಿ ವ್ಯೂಸು. ಓಕೆನಾ, ಆ್ಯಂಡ್ ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿ 500, 600 ವ್ಯೂಸ್ ಬಂದಿದೆಯಲ್ಲ, ಇದು ಈಗ ಒಂದು ಹೊಸ ನನ್ನ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದಾರೆ, ಯೂಟ್ಯೂಬರ್ಸ್ ಅಂದರೆ ಲೈಕ್ ಆಡಿಯನ್ಸ್, ಹೊಸ ಆಡಿಯನ್ಸ್ ಬಂದುಬಿಟ್ಟು ನೋಡಿರೋದು. ಅದು ಬಿಟ್ಟರೆ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಬರೀ 200, 300, 400 ಇಷ್ಟರಲ್ಲೇ ಬಂದುಬಿಟ್ಟು ನಂದು ವ್ಯೂಸ್ ಬರ್ತಾ ಇದ್ದಿದ್ದು, ಅದಕ್ಕಿಂತ ಜಾಸ್ತಿ ನನಗೆ ಬರ್ತಾ ಇದ್ದಿಲ್ಲ. ಓಕೆನಾ, ಸೊ ನೀವು ನೋಡ್ಬೋದು, ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆನಾ, ಸೊ ಇದಾಯಿತು ನಂದು ವ್ಯೂಸು ಫಸ್ಟು ಸ್ಟಾರ್ಟಿಂಗಲ್ಲಿ ಯಾವ ಥರ ಬರ್ತಾಯಿತ್ತು ಆ್ಯಂಡ್ ಈಗ ಬಂದುಬಿಟ್ಟು ಯಾವ ಥರ ಬರುತ್ತೆ ಅಂತ. ಓಕೆನಾ, ಸೊ ಈಗ ನೀವು ನೋಡೋದಾದರೆ ನೋಡಿ, ಹಿಂಗೆ ಜಾಸ್ತಿನೇ ಬಂದುಬಿಟ್ಟು ನಂದು ನೋಡೋಕ್ಕೆ ಸಿಗುತ್ತೆ. ಓಕೆನಾ, ಸೊ ಈಗ ನಮಗೆ ಯಾವ ಥರ ಚೆಕ್ ಮಾಡಬೇಕಂದ್ರೆ, ಓಕೆನಾ, ಸೊ ಸಿಂಪಲ್ಲಿ ನಮಗೆ ಏನು ಮಾಡಬೇಕು, ಆ್ಯಕ್ಚುಲಿ ನಿಮ್ಮ ವಿಡಿಯೋ ಏನಿದೆ, ನಿಮ್ಮ ಚಾನಲ್ ಗ್ರೋ ಆಗುತ್ತಾ ಇಲ್ವಾ ಅಂತ ನೀವೇ ಕಂಡುಹಿಡ್ಕೋಬೋದು. ಓಕೆನಾ, ಸೊ ಇಲ್ಲಿ ಬಂದುಬಿಟ್ಟು YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಅದು ನಾವು ಓಪನ್ನ ಮಾಡ್ಕೊಳ್ಳೋಣ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಮಗೆ ಏನು ಮಾಡಬೇಕು, ಇಲ್ಲಿ ಕಂಟೆಂಟ್ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಸೊ ಈ ಕಂಟೆಂಟ್ ಆಪ್ಷನ್ನು ಇಲ್ಲ ಅನಾಲಿಟಿಕ್ಸ್ ಆಪ್ಷನಲ್ಲಿ ನೀವು ಕ್ಲಿಕ್ ಮಾಡ್ಬೋದು. ಓಕೆನಾ, ಸೊ ಫಸ್ಟು ನಾವು ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡೋಣ.
ಅನಾಲಿಟಿಕ್ಸಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನಮ್ಮದು ವ್ಯೂಸ್ ಎಷ್ಟು ಬರ್ತಾ ಇದೆ ಇದನ್ನು ನಾವು ಚೆಕ್ ಮಾಡ್ಬೋದು. ಇಲ್ಲಿ ಓವರ್ ವ್ಯೂ, ಕಾಂಟೆಂಟು, ಆಡಿಯನ್ಸ್ ಇದೆ, ರೆವೆನ್ಯೂ, ಮಾನಿಟೈಸೇಷನ್ ಆಗಿದ್ದರೆ ಸಿಗುತ್ತೆ. ಓಕೆನಾ. ಸೊ ರಿಯಲ್ ಟೈಮಲ್ಲಿ ನೀವು ನೋಡ್ಬೋದು ಎಷ್ಟು ವ್ಯೂಸ್ ಬರ್ತಿದೆ ಏನು ಎತ್ತ ಅಂತ. ಓಕೆನಾ. ಅದಾದಮೇಲೆ ಇಲ್ಲಿ ನಾನು ಡ್ಯಾಶ್ಬೋರ್ಡಿಗೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ತೀನಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ನಾನು ಟೈಪ್ ಮೇಲೆ ಕ್ಲಿಕ್ ಮಾಡಿ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ. ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನೋಡಿ ಇಲ್ಲಿ ಬಂದುಬಿಟ್ಟು ವೀಡಿಯೋಸ್ ಬಂದುಬಿಟ್ಟು ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದಾದ್ರೂ. ಓಕೆನಾ. ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಿಮಗೆ ಏನು ಮಾಡಬೇಕು, ಇಲ್ಲಿ ಪರ್ಫಾರ್ಮೆನ್ಸ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ. ಓಕೆನಾ. ಸೊ ಈ ಪರ್ಫಾರ್ಮೆನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಎಷ್ಟು ಬಂದುಬಿಟ್ಟು ವ್ಯೂಸು ಸಿಗ್ತಾ ಇದೆ. ಓಕೆನಾ. ಸೊ ನೀವು ನೋಡ್ಬೋದು ಇಲ್ಲಿ 4 ನಮಗೆ ಆಡಿಯನ್ಸ್ ಇದೆ, ಎಂಗೇಜ್ಮೆಂಟ್ ಇದೆ, ರೀಚ್ ಇದೆ, ಓವರ್ ವ್ಯೂ ಇದೆ. ಓಕೆನಾ. ಓವರ್ ವ್ಯೂ ಅಲ್ಲೇ ಬಂದುಬಿಟ್ಟು ನಮಗೆ ಚೆಕ್ ಮಾಡೋಕ್ಕಿರೋದು. ಓಕೆನಾ. ಸೊ ಈ ಓವರ್ ವ್ಯೂ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದರಲ್ಲಿ ನೀವು ಹಿಂಗೆ ಕೆಳಗೆ ಬಂದುಬಿಟ್ಟು ಸ್ಕ್ರಾಲ್ ಮಾಡಿದರೆ ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೊಂದು ಆಪ್ಷನ್ ನೋಡೋಕ್ಕೆ ಸಿಗುತ್ತೆ, ಹೌ ವಿವರ್ ಫೌಂಡ್ ದಿಸ್ ವಿಡಿಯೋ. ಇಲ್ಲಿ ಬಂದುಬಿಟ್ಟು ನೀವು ನೋಡ್ಬೋದು ಯಾವ್ಯಾವುದಿದೆ, ಟ್ರಾಫಿಕ್ ಸ್ಟೋರ್ ಇದೆ, ಯೂಟ್ಯೂಬ್ ರೆಕಮೆಂಡೇಷನ್ ಇದೆ, ಅದರ್ ಯೂಟ್ಯೂಬ್ ಫ್ಯೂಚರ್ ಇದೆ, ಮತ್ತು ಚಾನಲ್ ಪೇಜ್ ಇದೆ, ಸಬ್ಸ್ಕ್ರಿಪ್ಷನ್ ಫೀಡ್ ಇದೆ, ಅದರ್ ಇದೆ. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಒಂದೆರಡು ಮಿಸ್ಸಿಂಗ್ ಇದೆ. ಇಲ್ಲಿ ಬಂದುಬಿಟ್ಟು ಒಂದು ಬಂದುಬಿಟ್ಟು ನಮಗೆ ಯೂಟ್ಯೂಬ್ ರೆಕಮೆಂಡೇಷನ್ 1 ಇದೆ, ಅದು ರೈಟು. ಓಕೆನಾ. ಅದಾದಮೇಲೆ ಇನ್ನೊಂದು ಬ್ರೌಸ್ ಫ್ಯೂಚರ್. ಓಕೆನಾ. ಇದೇ ಯೂಟ್ಯೂಬ್ ಫ್ಯೂಚರೇ ಬ್ರೌಸ್ ಫ್ಯೂಚರ್ ಅಂತ ಅಂದ್ಕೊತೀನಿ. ಓಕೆನಾ. ಇದೊಂದು ಬ್ರೌಸ್ ಫ್ಯೂಚರು. ಅದಾದಮೇಲೂ ಇನ್ನೊಂದು ಚಾನಲ್ ಇಲ್ಲಿ ನಾನು ಓಪನ್ ಮಾಡೋದಾದರೆ ನಿಮಗೆ ತೋರಿಸ್ಬಿಟ್ಟು ಯೂಟ್ಯೂಬ್ ಸರ್ಚ್. ಓಕೆನಾ. ಇಲ್ಲಿ ಬಂದುಬಿಟ್ಟು ನಮಗೆ ಟ್ರಾಫಿಕ್ ಸ್ಟೋರ್ ಬಂದುಬಿಟ್ಟು ಇದರಲ್ಲಿ ಇಲ್ಲ, ಯೂಟ್ಯೂಬ್ ರೆಕಮೆಂಡೇಷನಲ್ಲಿ. ಸೊ ಇಲ್ಲಿ ಇಷ್ಟೇ ಬಂದುಬಿಟ್ಟು ಶೋ ಆಗ್ತಾ ಇರೋದು. ಓಕೆನಾ. ಸೊ ನಮಗೆ ಬಂದುಬಿಟ್ಟು ಯಾವುದರಿಂದ ಯೂಟ್ಯೂಬ್ ರೆಕಮೆಂಡೇಷನು, ಯೂಟ್ಯೂಬ್ ಬ್ರೌಸ್ ಫ್ಯೂಚರು, ಇದು ಬಂದುಬಿಟ್ಟು ಯೂಟ್ಯೂಬ್ ಫ್ಯೂಚರ್ ಇದೆ. ಫಸ್ಟ್ ಬಂದುಬಿಟ್ಟು ಬ್ರೌಸ್ ಫ್ಯೂಚರ್ ಅಂತ ಇತ್ತು. ಸೊ ಅದಾದಮೇಲೂ ಇನ್ನೊಂದು ಇದೆ ಸರ್ಚ್. ಓಕೆನಾ. ಸರ್ಚ್ ಅಂತ ಇನ್ನೊಂದು ಸರ್ಚಿಂದ ನಿಮ್ಮದು ವೀಡಿಯೋನ ನೋಡೋದು. ಸೊ ಇದು 3 ಸೋರ್ಸಸ್ಸಿಂದ ನಿಮ್ದು ಏನಾದರೂ ವ್ಯೂಸ್ ಏನಾದರೂ ಬರ್ತಾ ಇದ್ದರೆ 100% ನೀವು ಬರೆದು ತಗೊಳ್ಳಿ, ನಿಮ್ಮದು ಚಾನಲ್ ಏನಿದೆ ಮುಂದಕ್ಕೆ ಹೋಗ್ಬಿಟ್ಟು ಗ್ರೋ ಆಗಿಬಿಡುತ್ತೆ. ಓಕೆನಾ. ಸೊ ಏನಾದರೂ ನಿಮಗೆ ಈ ಫ್ಯೂಚರಲ್ಲಿ ಯಾವುದರಿಂದನೂ ವ್ಯೂಸ್ ಬರ್ತಾ ಇಲ್ಲ, ಬೈ ಚಾನ್ಸ್ ಈ 3ರಲ್ಲಿ ಓಕೆನಾ 3 ನಿಮ್ಮದು ಏನಾದರೂ ಬರ್ತಾ ಇಲ್ಲ ಅಂದರೆ ಇದು ಯಾವುದಾದ್ರೂ 2ರಲ್ಲಾದರೂ ಬರಬೇಕು, ಇಲ್ಲ ಇದು 2ರಲ್ಲಿ ಬರಬೇಕು, ಇಲ್ಲಾಂದರೆ ಸರ್ಚಲ್ಲಿ ಬರಬೇಕು. ಇದು ಯೂಟ್ಯೂಬ್ ರೆಕಮೆಂಡೇಷನ್ ಅಂದರೆ ನೋಡಿ ನಿಮಗೆ ಒಂದು 2 ವರ್ಡ್ಸಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಬಿಡ್ತೀನಿ. ಸೊ ಯೂಟ್ಯೂಬ್ ರೆಕಮೆಂಡೇಷನ್ನಲ್ಲಿ ವ್ಯೂಸ್ ಬರೋದಂದರೆ ಯೂಟ್ಯೂಬ್ ರೆಕಮೆಂಡ್ ಮಾಡೋದು ಬೇರೆಯವ್ರಿಗೆ, ಅಂದರೆ ಈಗ ನಿಮ್ಮದು ಥಂಬ್ನೇಲ್ ಬಂದುಬಿಟ್ಟು ಬೇರೆಯವ್ರ ಹತ್ರ ತೋರಿಸೋದು, ಆಗ ಅವ್ರು ಕ್ಲಿಕ್ ಮಾಡಿದಾಗ ವ್ಯೂಸ್ ಬರುತ್ತಲ್ಲ, ಇದು ಬಂದುಬಿಟ್ಟು ಯೂಟ್ಯೂಬ್ ರೆಕಮೆಂಡೇಷನ್. ಅದಾದಮೇಲೆ ಯೂಟ್ಯೂಬ್ ಬ್ರೌಸ್ ಫ್ಯೂಚರ್ ಅಂದರೆ ಸಜೆಸ್ಟೆಡ್ ವೀಡಿಯೋ ಅಂತ ಹೇಳ್ತೀವಲ್ಲ, ಲೈಕ್ ಸಜೆಸ್ಟ್ ಮಾಡೋದು. ಈಗ ಯಾವುದಾದ್ರೂ ಒಂದು ವೀಡಿಯೋ ನಾವು ನೋಡ್ತಾ ಇದ್ದೀವಿ ಅಂದರೆ ಕೆಳಗಡೆ ಸಜೆಸ್ಟಲ್ಲಿ ಬರುತ್ತಲ್ಲ, ಅದು ಬಂದುಬಿಟ್ಟು ಸಜೆಸ್ಟೆಡ್ ವೀಡಿಯೋ. ಇದರಿಂದನೂ ನಿಮ್ಮದು ವ್ಯೂಸ್ ಬಂದರೆ 100% ಏನಾಗುತ್ತೆ, ಗ್ರೋ ಆಗುತ್ತೆ. ಅದಾದಮೇಲೆ ಯೂಟ್ಯೂಬ್ ಸರ್ಚ್ ಅಂದರೆ ಲೈಕ್ ಸರ್ಚ್ ಮಾಡಿಬಿಟ್ಟು ಯಾರಾದರೂ ನೋಡ್ತಾರಲ್ಲ, ಏನಾದರೂ ಒಂದು ಕೀವರ್ಡ್ ಹಾಕಿದಾಗ ಸರ್ಚಲ್ಲಿ ವೀಡಿಯೋಸ್ ಬಂದಾಗ ಅದು ಕ್ಲಿಕ್ ಮಾಡಿಬಿಟ್ಟು ನೋಡ್ತಾರಲ್ಲ ಅದು. ಓಕೆನಾ. ಸೊ ಇದರಿಂದನೇ ನಿಮ್ಮದು ವ್ಯೂಸ್ ಬಂದಿಲ್ಲ ಅಂದರೆ ಹೆಂಗೆ ನಿಮ್ಮದು ಚಾನಲ್ ಗ್ರೋ ಆಗುತ್ತೆ, ಎಲ್ಲಿಂದ ನೋಡ್ತಾರೆ ಆಡಿಯನ್ಸು. ಸೊ ಅದಕ್ಕೆ ಹೇಳ್ತಿರೋದು. ಸೊ ಈ 3 ಸೋರ್ಸಸ್ಸಿಂದ ನಿಮಗೆ ಬಂದುಬಿಟ್ರೆ ಓಕೆನಾ. ಸೊ ಈ ಸಬ್ಸ್ಕ್ರಿಪ್ಷನ್ ಫೀಡ್ ಬಿಡಿ, ಯೂಟ್ಯೂಬ್ ರೆಕಮೆಂಡೇಷನು, ಅದರ್ ಫ್ಯೂಚರು, ಮತ್ತು ಅದಾದಮೇಲೆ ಯೂಟ್ಯೂಬ್ ಏನಿದೆ ಯೂಟ್ಯೂಬ್ ಸರ್ಚ್ ಟರ್ಮ್ಸು, ಇದರಿಂದ ವ್ಯೂಸ್ ಏನಾದರೂ ಬಂದರೆ, ಮತ್ತು ಯೂಟ್ಯೂಬ್ ಸಜೆಸ್ಟಿಂದ ಏನಾದರೂ ವೀಡಿಯೋಗೆ ವ್ಯೂಸ್ ಬಂದರೆ 100% ಮಾನಿಟೈಸೇಷನ್ ಆಗುತ್ತೆ. ಇದ್ರ ಜೊತೆಗೆ ನಿಮ್ಮ ಚಾನಲ್ ಗ್ರೋನೂ ಆಗಿಬಿಡುತ್ತೆ, ಈಸಿಲಿ ಮುಂದಕ್ಕೆ ಹೋಗಿ ಗ್ರೋ ಆಗಿಬಿಡುತ್ತೆ. ಬೈ ಚಾನ್ಸ್ ನಿಮ್ಮದು ಇದರಲ್ಲೇ ಬಂದುಬಿಟ್ಟು ವ್ಯೂಸ್ ಬಂದಿಲ್ಲ ಅಂದರೆ ಎಲ್ಲಿಂದ ಗ್ರೋ ಆಗುತ್ತೆ, ಗ್ರೋ ಆಗಲ್ಲ. ಸೊ ನೀವು ಟೈಮ್ ವೇಸ್ಟ್ ಮಾಡೋದು ನಿಲ್ಲಿಸಿ, ಸೊ ಚೆಕ್ ಮಾಡಿ ಈ ಥರ ಏನಾದರೂ ವೀಡಿಯೋಗೆ ವ್ಯೂಸು ಈ ಥರ ಸೋರ್ಸಿಂದ ಏನಾದರೂ ಬಂದಿಲ್ಲ ಅಂದರೆ ನೀವು ಆ ಚಾನಲಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಬೆಟರು ಬೇರೆ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದಾಯಿತು. ಇದಾದಮೇಲೂ ಕೂಡ ನಾನು ಇನ್ನೊಂದು ಕೂಡ ನಿಮಗೆ ತೋರಿಸ್ತೀನಿ, ಇನ್ನೊಂದು ಯಾವುದು ಅದು 3 ಅಂತ. ಓಕೆನಾ. ಇನ್ನೊಂದು ಬಂದುಬಿಟ್ಟು ವೀಡಿಯೋ ಪರ್ಫಾರ್ಮೆನ್ಸಲ್ಲೇ ಹೋಗ್ಬಿಡಿ. ವೀಡಿಯೋ ಪರ್ಫಾರ್ಮೆನ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ ನೀವು ಚೆಕ್ ಮಾಡಿ, ಇಲ್ಲಿ ಬಂದುಬಿಟ್ಟು ಫಸ್ಟಲ್ಲಿ ವ್ಯೂಸ್ ಇದೆ, ಅದಾದಮೇಲೆ ಇದು ಇಂಪ್ರೆಷನ್ ಕ್ಲಿಕ್ ಟು ರೇಟ್ ಇದೆ, ಅವರೇಜ್ ಡ್ಯೂರೇಷನ್ ಇದೆ. ಸೊ ಇದು 3 ನೀವು ತಿಳ್ಕೊಬಿಟ್ರೆ ನೀವು ಆರಾಮಾಗಿ ಬಂದುಬಿಟ್ಟು ನಿಮ್ಮ ಚಾನಲ್ಲು ಗ್ರೋ ಆಗಿಬಿಡುತ್ತೆ. ಈಸಿಲಿ ನೀವು ನಿಮ್ಮ ಚಾನಲ್ಲು ಈಸಿಲಿ ಗ್ರೋ ಮಾಡ್ಕೋಬೋದು. ಬೈ ಚಾನ್ಸ್ ಇದಾಗಿಲ್ಲ ಅಂದರೂ ಕೂಡ ಈ 2 ಮೇಲೆ ಫೋಕಸ್ನ ಮಾಡಬೇಕು. ಏನಂದರೆ ಇದು 2 ಫಸ್ಟ್ನೇದು ಬಂದುಬಿಟ್ಟು ಇಂಪ್ರೆಷನ್ ಕ್ಲಿಕ್ ಟು ರೇಟು. ಇದು ಬಂದುಬಿಟ್ಟು ಏನಂದರೆ
ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಏನಂದರೆ ನಿಮ್ಮ ಥಂಬ್ನೈಲ್ ನೋಡಿಬಿಟ್ಟು ಕ್ಲಿಕ್ ಎಷ್ಟು ಜನ ಮಾಡಿದ್ದಾರೆ ಅಂತ, ಓಕೆನಾ. ಇದು ಚೆನ್ನಾಗಿ ಬಂದುಬಿಟ್ರೆ ನಿಮ್ಮದು ಈಸಿಲಿ ನಿಮ್ಮ ಚಾನಲ್ ಬಂದುಬಿಟ್ಟು ಗ್ರೋ ಆಗಿಬಿಡುತ್ತೆ. ನಿಮ್ಮದು ಥಂಬ್ನೈಲ್ ನೋಡಿಬಿಟ್ಟು ಕ್ಲಿಕ್ ಮಾಡ್ತಾ ಇದ್ದಾರೆ ಅಂದರೆ, ಬೈ ಚಾನ್ಸ್ ಇದೇ ಡೌನ್ ಹೋಗ್ತಾ ಇದ್ದರೆ, ಯಾರೋ ಡೌನ್ ಏನಾದರೂ ಹೋಗ್ತಿದ್ರೆ ಎಲ್ಲಿಂದ ವ್ಯೂಸ್ ಬರುತ್ತೆ? ಯಾರೂ ನಿಮ್ಮ ಪೋಸ್ಟರ್ನ ನೋಡಿ ಕ್ಲಿಕ್ ಮಾಡ್ತಿಲ್ಲ ಅಂದರೆ ಏನಕ್ಕೆ ವ್ಯೂಸ್ ಬರುತ್ತೆ? ವ್ಯೂಸ್ ಬರಲ್ಲ, ಓಕೆನಾ. ಹಾಗಾಗಿ ಹೇಳೋದು ಥಂಬ್ನೈಲಲ್ಲಿ ನೀವು ಏನಾದರೂ ಬೆಟರಾಗಿ ಬರಿಬೇಕು, ಓಕೆನಾ. ಕ್ಲಿಕ್ ಬೈ ಥಂಬ್ನೈಲ್ ಮಾಡಬೇಕು. ನೀವು ನೋಡಿರ್ಬೋದು ಮಿಸ್ಟರ್ ಬೀಸ್ಟ್ದು, ಓಕೆನಾ. ಯೂಟ್ಯೂಬಲ್ಲೇ ನಂಬರ್ 1 ಚಾನಲ್ ಅದು, ಓಕೆನಾ. ಮಿಸ್ಟರ್ ಬೀಸ್ಟ್ ಚಾನಲ್ ನೀವು ಹೋಗ್ಬಿಟ್ಟು ಅವ್ರ ಚಾನಲ್ನ ನೋಡ್ಬೋದು. ಅವ್ರ ಥಂಬ್ನೈಲ್ ಯಾವ ಥರ ಮಾಡ್ತಾರಂತ, ಓಕೆನಾ. ಸಖತ್ ತುಂಬ ಚೆನ್ನಾಗಿರುತ್ತೆ. ಅವ್ರ ಥಂಬ್ನೈಲ್ ನೋಡಿದ್ರೇ ಕ್ಲಿಕ್ ಮಾಡಬೇಕು ಅನಿಸುತ್ತೆ, ಆ ಥರ ಥಂಬ್ನೈಲ್ಗಳು ಅವರು ಮಾಡೋದು, ಓಕೆನಾ. ಅದಾದಮೇಲೆ ಗೈಸ್ ಇಲ್ಲಿ ಅವರೇಜ್ ವ್ಯೂ ಡ್ಯೂರೇಷನ್ ಅಂದರೆ ಸ್ಟಾರ್ಟಿಂಗಲ್ಲಿ ನಿಮ್ಮ 4 ನಿಮಿಷ ನಿಮ್ಮ ಆಡಿಯನ್ಸ್ನ ನೀವು ಎಂಗೇಜ್ ಮಾಡಿಡೋದು. ಸ್ಟಾರ್ಟಿಂಗ್ ಲೈಕ್ 4 ಮಿನಿಟ್ ಇಲ್ಲ 3 ಮಿನಿಟ್ ಇಲ್ಲ 2 ಮಿನಿಟ್ವರೆಗೂ ಆದರೂ ನಿಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡೋದು, ಓಕೆನಾ. ಸೊ ಆ ಥರ ನೀವು ವೀಡಿಯೋದಲ್ಲಿ ಏನಾದರೂ ಹೇಳಬೇಕು, ಅವರು ಸ್ಕಿಪ್ ಮಾಡದೆ ನಿಮ್ಮ ವೀಡಿಯೋನ 4 ನಿಮಿಷ ಇಲ್ಲ 3 ನಿಮಿಷ ನೋಡೋ ಥರ ಮಾಡೋದು, ಓಕೆನಾ. ಈಗ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಈಗ ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಲೈಕ್ ಈಗ ಒಂದು ಮನೆ ಇರುತ್ತೆ, ನೀವು ಒಳಗಡೆ ತುಂಬ ಚೆನ್ನಾಗಿ ಮಾಡಿರ್ತೀರ, ಬಟ್ ಮನೆ ಔಟ್ಸೈಡು ಸ್ಟಾರ್ಟಿಂಗಲ್ಲೇ ನೀವು ಕೆಟ್ಟದಾಗಿ ಮಾಡಿರ್ತೀರ, ಇಷ್ಟನೇ ಆಗಲ್ಲ ಆಡಿಯನ್ಸ್ ಎಲ್ಲ ಯಾರು ಮನೆಗೆ ಬರ್ತಾರೋ ಅವ್ರಿಗೆ ಆ ಮನೆ ಆಚೆಯಿಂದನೇ ನೋಡಿಬಿಟ್ಟೆ ಒಳಗೆ ಬರಲ್ಲ, ಅವರು ವಾಪಸ್ ಹೋಗಿಬಿಡ್ತಾರೆ. ಸೊ ಒಳಗಡೆ ಏನು ಚೆನ್ನಾಗಿದೆ ಅಂತ ನೋಡೋಕ್ಕೆ ಬರಲ್ಲ. ಸೊ ನಿಮಗಿದ್ರಲ್ಲಿ ಏನು ಮಾಡಬೇಕಂದ್ರೆ ಸ್ಟಾರ್ಟಿಂಗೇ ಚೆನ್ನಾಗಿ ಮಾಡಬೇಕು, ಓಕೆನಾ. ಸೊ ಇದು ತುಂಬ ಇಂಪಾರ್ಟೆಂಟು, ಓಕೆನಾ ಗೈಸ್. ಗೊತ್ತಾಯ್ತಲ್ಲ, ನಿಮ್ಮ ಚಾನಲ್ ಗ್ರೋ ಆಗುತ್ತಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೋದು. ಬ್ರೌಸ್ ಫ್ಯೂಚರು, ಯೂಟ್ಯೂಬ್ ಸಜೆಷನು, ಅದಾದಮೇಲೆ ಇನ್ನೊಂದು ಯಾವುದು ಯೂಟ್ಯೂಬ್ ರೆಕಮೆಂಡೇಷನು. ಸೊ ಈ 3 ಸೋರ್ಸಸ್ಸಿಂದ ನಿಮ್ಮದು ವ್ಯೂಸ್ ಬರಲೇಬೇಕು. ಬೈ ಚಾನ್ಸ್ ಬರಲಿಲ್ಲ ಅಂದರೆ ವೇಸ್ಟು, ಮುಂದಕ್ಕೆ ಹೋಗಿ ನಿಮ್ಮ ಚಾನಲ್ಲು ಬಂದುಬಿಟ್ಟು ಗ್ರೋ ಆಗಲ್ಲ. ಸೊ ಇದೇ ಮೇನ್ ಸೋರ್ಸಸ್ಗಳಿಂದ ವ್ಯೂಸ್ ಬಂದಿಲ್ಲ ಅಂದರೆ ಮುಂದಕ್ಕೆ ಹೋಗಿ ನಿಮ್ಮ ಚಾನಲ್ ಗ್ರೋ ಆಗುತ್ತಾ? ಇಲ್ಲ. ಸೊ ಅದರಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಬೇರೆ ಚಾನಲ್ಲೇ ಕ್ರಿಯೇಟ್ ಮಾಡಿಕೊಂಡು ಅದ್ರ ಮೇಲೆ ಕಷ್ಟಪಡಿ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನು ನನಗೆ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.